ನಲ್ಲಿ ಒಂದು ಭೂಗತ ಎಲ್ಪಿಜಿ ಸಂಗ್ರಹಣಾ ಸ್ಥಾವರ ನಿರ್ಮಾಣ ಆಗಿದೆ ಅನ್ನೋ ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇದೆ. ದೇಶದಲ್ಲೇ ಅತಿ ದೊಡ್ಡ ಭೂಗತ ಎಲ್ಪಿಜಿ ಸಂಗ್ರಹಣಾ ಸ್ಥಾವರ ಇದೆ. ಭೂಗತ ಸುರಂಗ ಸ್ಥಾವರಕ್ಕೆ ಮಂಗಳೂರಿನಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಜನರಿಗೆ ಮಾಹಿತಿಯನ್ನೇ ಕೊಡದೆ ಈ ಯೋಜನೆ ಏನಾದರೂ ರೂಪಿಸ್ತ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಜನವಸತಿ ಪ್ರದೇಶದ ಸಮೀಪದಲ್ಲೇ ನಿರ್ಮಾಣ ಮಾಡಿರೋದ್ರಿಂದಾಗಿ ತೀವ್ರ ಆತಂಕ ಎದುರಾಗ್ತಾ ಇದೆ. ಭೂಮಿಯ ಅಡಿಯಲ್ಲಿ ಸರಿಸುಮಾರು 80,000 ಮೆಟ್ರಿಕ್ ಟನ್ ಎಲ್ಪಿಜಿ ಶೇಖರಣೆ ಮಾಡುವಂತಹ ಯೋಜನೆ ಇದು. ಸುರಂಗದಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಶೇಖರಣೆ ಮಾಡಲಾಗುತ್ತೆ. ಎಲ್ಪಿಜಿಯನ್ನು ಒಂದು ದ್ರವೀಕೃತ ರೀತಿಯಲ್ಲಿ ಅದನ್ನು ಶೇಖರಣೆ ಮಾಡಲಾಗುತ್ತೆ. ಮಂಗಳೂರು ಸಮೀಪದ ಜೋಕಟ್ಟೆಯಲ್ಲಿ ಕಾಮಗಾರಿ ಈಗಾಗಲೇ ಪೂರ್ಣ ಆಗಿದೆ. ಈ ಬೆನ್ನಲ್ಲೇ ಇದೀಗ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾರು ಹೊಣೆ? ಅದರಲ್ಲೂ ಜನವಸತಿ ಪ್ರದೇಶಗಳ ಬಳಿಯಲ್ಲಿ ಈ ರೀತಿ ನಿರ್ಮಾಣ ಮಾಡಿದ್ಯಾಕೆ ಅಂತ ಈಗ ಸ್ಥಳೀಯರು ಇದಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಮಂಗಳೂರು ಜ್ವಾಲಾಮುಖಿಯ ಅಡಿಯಲ್ಲಿ ಕುಳಿತುಕೊಂಡಂತಿದೆ. ಈಗ ಇದು ಜನವಸತಿ ಪ್ರದೇಶದಿಂದ ದೂರದಲ್ಲಿ ಮಾಡಬೇಕಾಗಿರುವ ಯೋಜನೆ. ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಕೂಡ ಇದಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಪಳ್ಳ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಪಿಜಿ ಸ್ಥಾವರ ನಿರ್ಮಾಣ ಮಾಡಬೇಕಾದ್ರೆ ಸಾರ್ವಜನಿಕರ ಅಭಿಪ್ರಾಯ ಪಡಿಬೇಕಾಗಿತ್ತು, ಅದನ್ನು ಪಡೆದಿಲ್ಲ. ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಯಾವುದೇ ಮಾಹಿತಿಗಳನ್ನು ಕೊಟ್ಟಿಲ್ಲ. ಸ್ಥಾವರ 1.5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಜನವಸತಿ ಪ್ರದೇಶ ಇದೆ, ಆದರೆ ಇಲ್ಲೇ ನಿರ್ಮಾಣ ಮಾಡಿದ್ದಾರೆ ಅಂತ TV5 ಕನ್ನಡಕ್ಕೆ ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಪಳ್ಳ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಿಯಮಗಳನ್ನು ಪಾಲಿಸಲಿಕ್ಕೆ ಬೇಕಾಗಿ ಪಬ್ಲಿಕ್ ಹಿಯರಿಂಗ್ಗಳನ್ನು ಮಾಡಿ ಜನರ ಆಕ್ಷೇಪಣೆಯನ್ನು ಕೇಳಿದ ರೀತಿಯಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ರು. ಈಗ 3ನೇ ಸ್ಥಾವರ ಏನಿದೆ LPG ಸ್ಟೋರೇಜ್, ಇದು ದೇಶದಲ್ಲೇ ಅತ್ಯಂತ ದೊಡ್ಡದು ಮತ್ತು 2ನೇದು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟು ಯಾವುದೇ ಪಬ್ಲಿಕ್ ಹಿಯರಿಂಗ್ ಇಲ್ಲ, ಸ್ಥಳೀಯ ಪಂಚಾಯತ್ಗೂ ಮಾಹಿತಿ ಇಲ್ಲ, ಕಾರ್ಪೊರೇಷನ್ಗೂ ಮಾಹಿತಿ ಇಲ್ಲ, ಜನಪ್ರತಿನಿಧಿ MLA MPಗಳಿಗೆ ಮಾಹಿತಿ ಇದೆಯೋ ಇಲ್ಲೋ ಅಂತ ನಮ್ಗೆ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಯಾರಿಗೂ ಕೂಡ ಈ ವಿಷಯಗಳು ಗೊತ್ತಿಲ್ಲದೆ ತೀರಾ ಗುಪ್ತವಾಗಿ ಗುಟ್ಟಿನಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಬಗ್ಗೆ ನಿಮಗೆ ಆಕ್ಷೇಪ ಇರುವಂಥದ್ದು. ಆಕ್ಷೇಪ ನಮಗೆ 2-3 ಕಾರಣಕ್ಕೆ ಇದೆ. ಒಂದು, ಪಬ್ಲಿಕ್ ಹಿಯರಿಂಗ್ ಮಾಡಬೇಕಿತ್ತು ಅನ್ನುವಂಥದ್ದು ಒಂದು, ಅದನ್ನು ಮಾಡದೆ ನೀವು ಹೇಗೆ ಮಾಡಿದ್ರಿ ಅನ್ನುವಂಥ ಒಂದು ಪ್ರಶ್ನೆ. ಮತ್ತು ಇನ್ನೊಂದು ಭಾಳ ಪ್ರಧಾನವಾಗಿ ನೀವು ಇಲ್ಲಿ ಭೂಮಿಯನ್ನು ಜನರಿಂದ ಸ್ವಾಧೀನ ಮಾಡ್ಕೊಂಡಿರೋದೇ ಅಭಿವೃದ್ಧಿ ಮತ್ತು ಉದ್ಯೋಗ ಅನ್ನುವಂಥ ನಿಟ್ಟಿನಲ್ಲಿ MRPL SEZ ಹೆಸರಿನಲ್ಲಿ ಭೂ ಸ್ವಾಧೀನ ಮಾಡಿದ್ದೀರಿ. ಈಗ ಅಭಿವೃದ್ಧಿ ಮತ್ತು ಉದ್ಯೋಗ ಎಲ್ಲಿದೆ? ಇದು ಯಾವ ಅಭಿವೃದ್ಧಿ? ಇಲ್ಲಿ ಮೊದಲೇ ಇತ್ತು ಅತ್ಯಂತ ಸಮೃದ್ಧವಾದಂಥ ನಮ್ಮ ಭೂಮಿ ಇದು ತುಳುನಾಡಿದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಜನರ ಅಭಿವೃದ್ಧಿಗೆ ಪೂರಕವಾದಂಥ ಜನರ ಬದುಕನ್ನು ಹಸನಾಗಿಸುವಂಥ ಯಾವ ಯೋಜನೆಗಳನ್ನು ನೀವು ತರಲಿಲ್ಲ. ಈಗ ಅದರ ಜೊತೆಲಿ ಇಂಥದ್ದನ್ನು ತರ್ತಾ ಇದ್ದೀರಿ. ಇದು 3ನೇ ಯೋಜನೆ. ಮೊದಲು ಪಾದೂರ ಆಯಿತು, ಆಮೇಲೆ ಪೆರ್ಮುದೆ ಆಯಿತು, ಈಗ ಇದು ಅದೆರಡರಲ್ಲಿ ಕೂಡ ಕ್ರೂಡ್ ಆಯಿಲ್ಗಳನ್ನ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರು. ಇದರಲ್ಲಿ ಈಗ LPG ಸುರಂಗ 1.5 ಕಿಲೋಮೀಟರ್ ಉದ್ದಕ್ಕೆ ಚಾಚ್ಕೊಂಡಿದೆ. ಅಂದರೆ ಜನರ ಮನೆಯ ಅಡಿಭಾಗಕ್ಕೂ ಅದು ಬಂದಿರ್ಬೋದು. ಯಾಕೆಂದರೆ 1.5 ಕಿಲೋಮೀಟ್ರು ಸುತ್ತಳತೆಯಲ್ಲಿ ಬೇಕಾದಷ್ಟು ದಟ್ಟ ಜನವಸತಿ ಇದೆ. ಮಂಗಳೂರು ನಗರ ಪಾಲಿಕೆ ಎಲ್ಲಿ ಎಂಡಾಗ್ತದೋ ಅಲ್ಲಿಂದ ಇವರ ಬೌಂಡ್ರಿ ಆರಂಭ ಆಗುತ್ತೆ. ಈಗ ಅದು ಕೂಡ ಯಾರೋ ಖಾಸಗಿಯವರ ಪಾಲಾಯಿತು, ಅಲ್ಲಿ ಉದ್ಯೋಗಗಳಿಲ್ಲ. ಇನ್ನೇನೋ ಇದು ನಮ್ಮ ತೈಲಾಗಾರ ಬಂದಾಗಲೂ ಕೂಡ MRPL ದೇಶದಲ್ಲೇ ಭಾಳ ದೊಡ್ಡ ಯೂನಿಟ್ ಅಂತ ಹೇಳಿದರು. ನಮಗೆ ಮಾಲಿನ್ಯ, ನಮ್ಮ ಜಲಮೂಲಗಳನ್ನು ಹಾಳು ಮಾಡಿದ್ದು, ನದಿಗಳನ್ನು ಹಾಳು ಮಾಡಿದ್ದು, ಉದ್ಯೋಗ ನಷ್ಟ ಮಾಡಿದ್ದು, ಸುತ್ತಲದ ಪರಿಸರವನ್ನು ಹಾಳು ಮಾಡಿದ್ದು ಬಿಟ್ಟರೆ ಉದ್ಯೋಗಗಳನ್ನು ಕೊಡಲಿಲ್ಲ. ಇದರಲ್ಲಿ ಉದ್ಯೋಗವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಅದರ ಬದಲಿಗೆ ನಾವು ಜ್ವಾಲಾಮುಖಿಯ ಮೇಲೆ ಕೂತಾಗಿ ಮಂಗಳೂರಿನಲ್ಲಿ ಈಗಾಗಲೇ 11 ಅತ್ಯಂತ ಅಪಾಯಕಾರಿ ರೆಡ್ ಝೋನ್ನಲ್ಲಿರುವಂಥ ಕೈಗಾರಿಕೆಗಳಿದೆ ಅಂತ ಸರ್ಕಾರದ ವರದಿಯಲ್ಲೇ ಇದೆ. ಅಂಥದ್ರ ಜೊತೆಯಲ್ಲಿ ಇದು